ಯಾವುದೋ ಬೇಡದೇ ಇರೋ ಕೆಲಸಗಳಿಗೆಲ್ಲ ಹೋಗ್ತೀರಿ, ಯಾವುದೋ ಅನ್ಯ ವಿಚಾರಕ್ಕೆಲ್ಲ ತಲೆ ಹಾಕೋ ತಹಸೀಲ್ದಾರಿಗೆ ನಿಮ್ಮ ಕಣ್ಣು ಮುಂದೆ ನಡೀತಾ ಇರ್ತಕ್ಕಂಥ, ನಿಮ್ಮದೇ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥ ಆ ಅಕ್ರಮ ಕಸಾಯಿಖಾನೆಗಳು. ಸಂಕ್ರಾಂತಿ ಹಬ್ಬದ ದಿವಸ ನಾವು ಗೋವನ್ನು ಪೂಜೆ ಮಾಡ್ತೇವೆ, ಅವರು ಅಲ್ಲಿ ಅದೇ ಹಬ್ಬದ ದಿವಸ ಗೋವುಗಳನ್ನು ಕಡ್ದು ನೆತ್ತಾಕ್ತಾರೆ ಅಂತ ಅಂದರೆ ನಮಗೆ ಧಾರ್ಮಿಕ ಭಾವನೆ ಇದೆಯಲ್ಲ, ನಮಗೊಂದು ಭಾವನೆ ಇಲ್ಲ, ಹಿಂದೂಗಳಿಗೂ ಒಂದು ಭಾವನೆ ಇದೆಯಲ್ಲ, ನಮಗೂ ಅದನ್ನು ನೋಡಿದಾಗ ನೋವಾಗುತ್ತೆ. ಆಯಿತು, ನಮ್ಮ ಭಾವನೆಗಳಿಗೆ ಬೆಲೆ ಕೊಡಬೇಡ್ರಪ್ಪ. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಇದೆ, ಹಿಂದೂಗಳ ಭಾವನೆಗೆ ಬೆಲೆ ಇಲ್ಲ, ಸಂವಿಧಾನಕ್ಕಾದ್ರೂ ಬೆಲೆ ಇದೆಯಲ್ಲ, ಕಾನೂನಿಗಾದ್ರೂ ಬೆಲೆ ಇದೆಯಲ್ಲ. ಬಿಜೆಪಿ ಅನ್ನೋದಕ್ಕಿಂತ ಗೋವುಗಳನ್ನು ಮಾಡ್ತಿಲ್ವಲ್ಲ. ಹಾಗಾದ್ರೆ ಪೊಲೀಸ್ನವ್ರನ್ನ ತಡೆದಿದ್ಯಾರು, ತಹಸೀಲ್ದಾರರನ್ನು ತಡೆದಿದ್ಯಾರು, ಜಿಲ್ಲಾಧಿಕಾರಿಗಳನ್ನು ತಡೆದಿದ್ಯಾರು? ನಮಗೆ ಅದಕ್ಕೆ ಆನ್ಸರ್ ಬೇಕಲ್ಲ. ನಿಮ್ಮನ್ನು ಯಾರೂ ತಡೆದಿಲ್ವಾ? ನೀವು ಹೋಗಿ ಮತ್ತೆ ಅಕ್ರಮ ಕಸಾಯಿಖಾನೆ ಮುಚ್ಚಿಸಿ. ಈಗ ಈ ಕ್ಷಣ ಹೇಳಿ, ನನ್ನ ತಾಲೂಕಿನಲ್ಲಿ ತಹಸೀಲ್ದಾರರು ಅಥವಾ ಇನ್ಸ್ಪೆಕ್ಟ್ರು ತನ್ನ ವ್ಯಾಪ್ತಿಯಲ್ಲಿ ಇವರೇ ಹೇಳಿ, ನನ್ನ ವ್ಯಾಪ್ತಿಯಲ್ಲಿ ಒಂದು ಕಸಾಯಿಖಾನೆ ತೋರಿಸು ಅಂತ ನಾನು ತೋರಿಸ್ತೀನಿ. ಈಗ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಎತ್ತುಗಳನ್ನು ತಗೊಂಡು ಹೋಗ್ಬೇಕು ಅಂದರೆ ತಹಸೀಲ್ದಾರ್ ಪರ್ಮಿಷನ್ ಇಲ್ಲದೆ ಹೋಗಂಗಿಲ್ಲ, ಜಿಲ್ಲಾಧಿಕಾರಿಗಳ ಪರ್ಮಿಷನ್ ಇಲ್ಲದೆ ಹೋಗಂಗಿಲ್ಲ. ಗೊತ್ತಾ ಹೆಂಗ್ರಿ? ಇದಕ್ಕೆ ಯಾವ ಪರ್ಮಿಷನ್ ಇಲ್ಲದೆ ಹೆಂಗೆ ತಗೊಂಡು ಹೋಗ್ತಾ ಇದ್ದಾನೆ? ನಾಳೆ PF ಹಾಕೊಂಡು ಗಾಡಿ ರಿಲೀಸ್ ಮಾಡ್ಕೊತಾರೆ ಇವರು. ನಿಮ್ಮ ಮನೇಲೂ ಹಾಲು ಕುಡಿತಾರೆ, ಅಧಿಕಾರಿಗಳ ಮನೇಲೂ ಹಾಲೇ ಕುಡಿದು ಬೆಳೆಯೋದು, ಅವ್ರ ಮಕ್ಕಳು ಹಾಲೇ ಕುಡಿಯೋದು. ಅಂಥದ್ರಲ್ಲಿ ಅದರಲ್ಲೂ ಬೇಕಾ ನಿಮಗೆ? ಈ ಗಾಡಿ ಏನಾದ್ರು ರಿಲೀಸ್ ಆದರೆ PF ಹಾಕಿ ನೀವು ಸರಿಯಾಗಿ ವಿರುದ್ಧ ಕ್ರಮ ಮಾಡ್ಕೊಳ್ಳದೆ ಒಂದು ವಾರದಲ್ಲಿ ಗಾಡಿ ಏನಾದ್ರು ರಿಲೀಸ್ ಮಾಡಿದ್ದೆ ಆದರೆ ಇವತ್ತು ಸೇರಿರೋದಲ್ಲ ಜನ, ಮತ್ತೆ ಸ್ಟೇಷನ್ ಮುಂದೆ ನಾವು ಧರಣಿ ಕೂತ್ಕೋಬೇಕಾಗುತ್ತೆ ಅನ್ನೋದನ್ನ ಹೇಳ್ತಾನೆ. ಇವತ್ತು ನಾವು FIR ಕೊಡಿ, ನಾವು ಹೊಡ್ತೀವಿ. ಹಿಂಗೆ ಮುಂದುವರಿಸಿದ್ರೆ, ನೀವು ಇದನ್ನ ಕಟ್ಟುನಿಟ್ಟ ಕ್ರಮ ಜರುಗಿಸ್ಲಿಲ್ಲ ಅಂತಂದ್ರೆ ಇಡೀ ಶಿರಾಳಕೊಪ್ಪವನ್ನು ಬಂದ್ ಮಾಡ್ಬೇಕಾಗತ್ತೆ ನಾವು. ಯಾರೋ ಇದರಲ್ಲಿ ಸಿರುಗುಪ್ಪವನ್ನು ಮಾಡ್ಲಿ ಅಷ್ಟೇ. ನಾನು ಹೋಗಿ ಭಿಕ್ಷೆ ಬೇಡ್ಬೇಕಾ? ಯಾರ ಹತ್ರ ನಾನೇ ಭಿಕ್ಷೆ ಬೇಡ್ಲಿ? ಕಂಪ್ಲೇಂಟ್ ಕೊಡ್ತಾ ಇದೀವಿ, ಅವ್ರು ಸುಮೋಟೋ ಮಾಡ್ತೀವಿ ಅಂತ ಅಂದ್ರು ಮಾಡಿ. ನಾವೇನು ಸುಮೋಟೋನೇ, ಯಾಕೆಂದ್ರೆ ನಾವು ಪೊಲೀಸರಿಗೆ ಮಾಹಿತಿ ಕೊಟ್ಟೆ ಗಾಡಿ ಹಿಡಿದಿರೋದ್ರಿಂದ ಅವ್ರು ಸುಮೋಟೋ ಮಾಡ್ತೀವಿ ಅಂದ್ರೂ ನಮಗೆ ಬೇಜಾರಿಲ್ಲ. ಕಂಪ್ಲೇಂಟ್ ನಾವು ಮಾಹಿತಿ ಕೊಟ್ಟಿರೋದ್ರಿಂದ ಕಂಪ್ಲೇಂಟ್ ತಗೊಂಡು FIR ಮಾಡ್ತೀವಿ ಅಂದ್ರೂ ಬೇಜಾರಿಲ್ಲ. ಆದ್ರೆ ಸುಮೋಟೋ ಯಾಕೆ ಮಾಡ್ತೀರಿ? ಗಾಡಿ ಬೇಗ ಬಿಟ್ಟು ಕಳ್ಸಕ್ಕೆ. ಕಂಪ್ಲೇಂಟ್ ತಗೊಂಡು FIR ಮಾಡಿದ್ಮೇಲೆ ನಾವು ಕೇಳೋದು ಇಷ್ಟೇನೆ, ನೀವೇನಾದರೂ ಇದಕ್ಕೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿಲ್ಲ ಅಂದರೆ, ಎಲ್ಲೋ ಯಾರೋ ಇದಕ್ಕೆ ನಾವು ಯಾರೋ ಸತ್ತೋದ್ರೆ, ಅಲ್ಲಿ ಯಾರೋ ಇರಾನ್ನಲ್ಲಿ ಯಾವನೋ ಸತ್ತೋದ್ರೆ ಇಲ್ಲಿ ಬಂದು ಸ್ಟ್ರೈಕ್ ಮಾಡ್ತಾರೆ. ಅಲ್ಲಿ ಹೈದರಾಬಾದ್ ಇಲ್ಲೇ ಕರ್ನಾಟಕದಲ್ಲಿ ಇಲ್ಲೇ ನಮ್ಮ ಕಣ್ ಮುಂದೆನೆ ಸಂವಿಧಾನ ಬಾಹಿರ ಮಿಲಿಟರಿಯವರು ಸತ್ತೋದ್ರು ಒಬ್ರು ಏನನ್ನ ಮಾಡಿದ್ರ? ಇದು ಈ ಹಿಂದೂಗಳನ್ನ ಕಂಡ್ರೆ ಅವರು ಏನು ಮಾಡೋದಿಲ್ಲ, ಅವ್ರು ಸುಮ್ಮನಿರ್ತಾರೆ ಅನ್ಕೊಂಡೆ ಇವತ್ತು ನಾವು ಇಷ್ಟು ಜನ ಇದ್ದೀವಿ. ಒಬ್ರು ಬಂದು ನಮ್ಮನ್ನು ಹೋಗ್ರಿ ಅಂದ್ರೆ ಓಡ್ತೀವಿ. ನಾವು ಎಲ್ಲಿಗೆ ಓಡ್ತೀರಿ? ಅರಬ್ಬಿ ಸಮುದ್ರ ಅಷ್ಟೇ ಇರೋದು ಕೆಳಗಡೆ ನಮಗೆ ಓಡ್ಲಿಕ್ಕೆ. ಅದನ್ನು ಗೋಶಾಲೆಗೆ ಬಿಡಬೇಕು ಮತ್ತು ಅಗತ್ಯ ಕ್ರಮ ತೆಗೆದುಕೊಳ್ಬೇಕು. ನಾನು ಮತ್ತೆ ಹೇಳ್ತಾ ಇದ್ದೀನಿ, 3-4 ದಿನದಲ್ಲಿ ಕಂಟೈನರ್ ಏನಾದ್ರು ಬಿಟ್ಟಿದ್ದೆ ಆದರೆ, ನೀವು ಸರಿಯಾಗಿ PF ಹಾಕ್ದೆ 4 ದಿನದಲ್ಲಿ ಅವನು ಏನೇನು ಮಾಡ್ತೀರಿ, ಯಾವ್ಯಾವ ಪೊಲೀಸ್ನವರು ಯಾವ್ಯಾವ ಥರ ನೀವು ಮಾಡ್ತೀರಿ ಅನ್ನೋದು ನಂಗೆ ಗೊತ್ತಿದೆ. ನಾನು ಅದಕ್ಕೆ ಒಳಗೆ ಬಂದಿಲ್ಲ, ನಾನು ಅದಕ್ಕೆ ಸ್ನೇಹ ಮಾಡೋಕೆ ರೆಡಿ ಇಲ್ಲ. ನಾವು ನಿಮ್ಮ ಜೊತೆ ಚೆನ್ನಾಗಿ ಮಾತಾಡೋಕೆ ನನ್ನ ಮೇಲೆ ನನಗೆ ಇಷ್ಟ ಇಲ್ಲ. ಯಾಕೆ ಅಂತಂದರೆ 4 ದಿನದಲ್ಲಿ ಗಾಡಿ ರಿಲೀಸ್ ಆಗುತ್ತೆ ರೀ. 4 ದಿನದಲ್ಲಿ ಹೋಗಿ ಹೇಳಿ ನೋಡೋಣ. ಯಾರು ಒಬ್ಬ ರೈತ, ನಾನು ಇಲ್ಲಿರೋ ಎಲ್ಲರನ್ನೂ ಕೇಳ್ತೀನಿ, ಯಾರಾದರೂ ಒಬ್ಬ ರೈತ ಹೌದು ನಾವು ಹಿಂಗೆ ತುಂಬ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಆ ಬಾಲನ ಎಳೆದು ಮ್ಯಾಕ್ ಕಟ್ಟಿದ್ದಾರೆ ರೀ. ಬಾಲ ಎಳೆದು ಮ್ಯಾಕೆ ಒಂದು ಕೊಂಬು ಒಂದಕ್ಕೆ ಚುಚ್ಕೊತಾ ಇದೆ, ಒಂದು ಕಣ್ಣಿಲ್ಲ, ಅದು ರಕ್ತ ಬರ್ತಾ ಇದೆ. ಕಸಾಯಿಖಾನೆಗೆ ತಗೊಂಡು ಹೋಗ್ತಾ ಇರೋದ ಅಥವಾ ಸಾಕಕ್ಕೆ ತಗೊಂಡು ಹೋಗ್ತಾ ಇರೋದು? ಹೋಗಿ ನೋಡಿ. ವ್ಯವಸಾಯ ಮಾಡೋ ಯಾವನಾದ್ರೂ ಒಬ್ಬ ರೈತ ಆ ರೀತಿ ತುಂಬ್ಕೊಂಡು ಹೋಗ್ತಾನ? ನಾವು ತಗೊಂಡು ಹೋಗ್ತೀವಿ, ನಾವು ರೈತರೇ. ಒಂದು ಟಾಟಾ ಎಸ್ಸಲ್ಲಿ 2 ಮೇಲೆ ಎತ್ತನ್ನು ಕಟ್ಟಕ್ಕಾಗಲ್ಲ. ಅದ್ರಲ್ಲಿ ಮ್ಯಾಕ್ಸಿಮಮ್ ಅಂದರೆ 8ರಿಂದ 9 ತಗೊಂಡು ಹೋಗ್ಬೋದು. ಅದು ಬಹಳ ಇಕ್ಕಟ್ಟು, ಅಷ್ಟು ತಗೊಂಡು ಹೋಗೋಕ್ಕೂ ಆಗಲ್ಲ. 32-33 ಎತ್ತುಗಳನ್ನು ತುಂಬಿಕೊಂಡಿದ್ದಾರೆ ಅಂತ ಅಂದರೆ ಅವ್ರ ಮನ ಒಂದು ಕಾಲು ಮುರಿದು ಕೇಳೋದು, ನಿರಾಭಿಮಾನಿಗಳಾಗಿ ಬದುಕಬೇಡಿ, ದೇಶಾಭಿಮಾನಿಗಳಾಗಿ ಬದುಕಿ. ಪ್ರಶ್ನೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಪ್ರಶ್ನೆ ಮಾಡಿ, ಅನ್ಯಾಯ ಕಂಡಾಗ ಅದನ್ನು ಎದುರಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಅನ್ಯಾಯವನ್ನು ಪ್ರಶ್ನೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಸ್ವಾತಂತ್ರ್ಯ ಬಂದಿದ್ದು ಅದನ್ನು ಅನುಭವಿಸಲಿಕ್ಕೆ, ಮತ್ತೆ ಗುಲಾಮಗಿರಿ ಮಾಡಲಿಕ್ಕಲ್ಲ. ಎಲ್ಲಿ ಅನ್ಯಾಯ ಕಾಣುತ್ತೋ ಅದನ್ನು ಪ್ರಶ್ನೆ ಮಾಡಿ, ಎಲ್ಲಿ ಅಕ್ರಮ ಕಾಣುತ್ತೋ ಅದನ್ನು ಪ್ರಶ್ನೆ ಮಾಡಬೇಕು. ನಿಮ್ಮ ಕಣ್ಮುಂದೆನೇ ನೀವು ಪೂಜೆ ಮಾಡೋ ಗೋಮಾತೆಯನ್ನು ಕಡಿತಾರೆ, ನೀವು ಪ್ರಶ್ನೆ ಮಾಡೋದಿಲ್ಲ ಅಂತ ಅಂದರೆ ನಾವೇನು ನಿರ್ವೀರ್ಯರ? ರಾಜ್ಗುರು ಭಗತ್ ಸಿಂಗ್, ಸುಖದೇವ್ ಅವ್ರು ನೇಣ್ಗಂಬಕ್ಕೆ ಯಾಕೆ ಹತ್ತಿದ್ರು? ಈ ರೀತಿ ನಾವು ಷಂಡರಂತ ಬದುಕಲಿ ಅಂತನ? ನಮ್ಮ ಆತ್ಮಾಭಿಮಾನಕ್ಕೆ, ನಮ್ಮ ಗೌರವಕ್ಕೆ ಧಕ್ಕೆ ಬರುತ್ತೆ ಅನ್ನೋದಾದರೆ ನಾವು ಬೀದಿಲಿ ಕೂತ್ಕೊಳ್ಳೋಕ್ಕೂ ರೆಡಿ, ಎಲ್ಲಿಗೆ ಬಂದು ಕೂತ್ಕೊಳ್ಳೋದಕ್ಕೂ ರೆಡಿ. ನೀವು ಸೌಹಾರ್ದತೆಯಿಂದ ಬದುಕಬೇಕು ಅಂತ ಅಂದರೆ ಎಲ್ಲವನ್ನು ನಾವು ಬಿಟ್ಕೊಟ್ಟು ಬದುಕೋದಲ್ಲ, ನಮ್ಮ ಧರ್ಮವನ್ನು ನಾವು ಅನುಸರಿಸ್ಕೊಂಡು ಸೌಹಾರ್ದತೆಯಿಂದ ಬದುಕೋದು.
ನಮ್ಮ ತನವನ್ನು ಕಾಪಾಡಿಕೊಂಡು ನಾವು ಸೌಹಾರ್ದತೆಯಿಂದ ಬದುಕೋದು. ಸೌಹಾರ್ದತೆ ನಿಮಗೆ ಬೇಕು ಅನ್ನೋದಾದರೆ ನಮ್ಮ ಭಾವನೆಗಳಿಗೆ ಬೆಲೆ ಕೊಡಿ. ಏನು ಹಿಂಸೆ ನೋಡಿ ಹೋಗಿ, ಆ ಕಂಟೈನರ್ನ ಎಷ್ಟು ಹಿಂಸಾತ್ಮಕವಾಗಿ ತುಂಬ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೋ ಯಾವುದೋ ದೇಶದಲ್ಲಿ ಒಂದು ಕೋತಿ ಒಂದು ಗೊಂಬೆ ಹಿಡ್ಕೊಂಡು ಆಟ ಆಡಿದ್ರೆ ಅದಕ್ಕೆ ಲೈಕು ಕಮೆಂಟು. ನಿಮ್ಮ ಕಣ್ಣು ಮುಂದೆನೇ ಸಾವಿರಾರು ದನಗಳನ್ನ ಡೈಲಿ ಆ ಎತ್ತುಗಳನ್ನು ತೊಗೊಂಡೋಗಿ ಹಾಲು ಮೊಸರು ಮಜ್ಜಿಗೆ ತುಪ್ಪ ಕೊಟ್ಟ ಹಸುಗಳನ್ನು, ರಾಗಿ ಹುಲ್ಲು ಭತ್ತ ಬೆಳೆದಂಥ ಎತ್ತುಗಳನ್ನು, ಗಾಡಿ ಎಳೆದ ಎತ್ತುಗಳನ್ನು ಆ ರೀತಿ ಕ್ರೂರವಾಗಿ ತುಂಬ್ಕೊಂಡು ಹೋಗ್ತಾಯಿದ್ರು. ಅದು ಸುಮ್ಮನೆ ನೋಡ್ಕೊಂಡು ಇರ್ತೀರಿ ಅಂದರೆ ನಾನು ನಿಜ ಹೇಳ್ತಾ ಇದ್ದೀನಿ, ಹಾಲು ಮೊಸರು ಮಜ್ಜಿಗೆ ತುಪ್ಪ ತಿನ್ನೋ ನೈತಿಕತೆ ನಿಮಗಿದೆ ಅಂತ ಅಂದರೆ ಗೋಹತ್ಯೆಯನ್ನು ವಿರೋಧಿಸಿ, ಅಥವಾ ಗೋಹಂತಕರ ಜೊತೆ ಸ್ನೇಹ ಬಿಡಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.